ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ ಎಂ ಮಲ್ಲಪ್ಪ ಜೋತವರ ಆತ್ಮೀಯರೇ. ನಮ್ಮ ಕಲ್ಲೋಳಿಯ ಪ್ರಗತಿಪರ ರೈತ ಬಾಳಪ್ಪ ಬಿ ಬೆಳಕೂಡವ್ರ ತೋಟದಲ್ಲೇ ಒಂದು ದೊಡ್ಡ ರೈತರ ಸಭೆ ಆಯಿತು. ಅಲ್ಲಿ ಅನೇಕ ತಜ್ಞರು, ಕೃಷಿ ತಜ್ಞರು, ಜೊತೆಗೆ ಕೃಷಿ ಬಗ್ಗೆ ಅಭ್ಯಾಸ ಮಾಡಿದಂಥವರು ಎಲ್ಲರೂ ಕೂಡಿದ್ರಲ್ಲ. ಅದರಲ್ಲೂ ಮುಖ್ಯವಾಗಿ ಚಿಕ್ಕೋಡಿ ಉಪ ಕೃಷಿ ನಿರ್ದೇಶಕ ಸಹದೇವ್ ಯರಗೊಪ್ಪ ಅವರು ಭಾಗವಹಿಸಿದ್ರು. ಅವರೊಂದಿಗೆ ಇನ್ನೂ ಅನೇಕರು, ಅದರಲ್ಲೂ ಮೊನ್ನೆ ನಡೆದಂತಹ ಗುರ್ಲಾಪುರದ ಹೋರಾಟದಲ್ಲೇ ಮುಂಚೂಣಿಯಲ್ಲಿದ್ದ ನಮ್ಮ ಚೂನಪ್ಪ ಪೂಜಾರಿ ಅವರಿದ್ದರು. ಅದ್ರ ಜೊತೆಗೆ ಅನೇಕ ಉತ್ತಮ ತಜ್ಞರು ಅವರು. ಯಾಕಂತಂದ್ರೆ ಕ್ಷೇತ್ರೋತ್ಸವದಲ್ಲಿ ಸಾವಿರಾರು ರೈತರು ಕೂಡಿದ್ರಲ್ಲ. ಅಲ್ಲಿ ಹೋರಿಗಳ ಪ್ರದರ್ಶನ ಆಗ್ಯದ, ಬಹುಮಾನ ಆಗ್ಯದ, ಜಾನುವಾರುಗಳ ಬಗ್ಗೆ ಆಗ್ಯದ, ದೇಶಿ ತಳಿಗಳ ಬಗ್ಗೆ ಹೇಗೆ ಸಾಕಬೇಕು, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅನೇಕ ಚರ್ಚೆಗಳಾಗ್ಯದ. ನೈಸರ್ಗಿಕವಾದ ಕೃಷಿ ಹೇಗೆ, ನಮ್ಮ ಪಾಳೇಕರವರು ಉತ್ತಮವಾದಂಥದ್ದು ಕೊಟ್ಟಿದ್ದರು. ಶೂನ್ಯ ಬಂಡವಾಳ ಕೃಷಿ ಅಂತೇಳಿ ಬಡವ ರೈತರಿಗೆ ಭಾಳ ಹೆಲ್ಪ್ ಆಗುವಂಥದ್ದು. ದೇಶಿ ತಳಿಗಳ ಬಗ್ಗೆ ಸಾಕಷ್ಟು ಜ್ಞಾನ ಹೊಂದಿದ್ದಂಥವರು, ತಮ್ಮಲ್ಲಿ ಪ್ರಯೋಗ ಮಾಡಿದಂಥವ್ರು ಯಶಸ್ವಿದವರು. ಇನ್ನು ಪುಕೂಖ ಜಗದ ಶ್ರೇಷ್ಠ ನ್ಯಾಚುರಲ್ ಅಗ್ರಿಕಲ್ಚರ್ ಮಾಡಿದಂಥವ್ರು, ಅವರಂತಾರೆ ಯಾರೂ ಇಲ್ಲ. ಅವರ ನೆಲೆಗಟ್ಟಿನಲ್ಲಿ ಇವತ್ತು ನಮ್ಮ ಬಾಳಪ್ಪ ಬೆಳಕೂಡವರು ಸಾವಯವ ಕೃಷಿ ಮಾಡಿ ಕಬ್ಬು ಮತ್ತು ಅರಿಶಿನ ಬೆಳೆದ ಒಬ್ಬ ಪ್ರಗತಿಪರ ಅಷ್ಟಲ್ಲ, ಲಾಭದಾಯಕ ಒಬ್ಬ ರೈತರು ಅನ್ನುವಂಥ ವಿಷಯ ಇದರಲ್ಲೆಲ್ಲ ಚರ್ಚೆ ಆಗ್ತಾ ಬಂದದ. ಹೀಗಾಗಿ ಇದರಲ್ಲಿ ಅನೇಕ ನಮ್ಮ ಏನಪ್ಪ ಅಂತಂದರೆ ಯರಗೊಪ್ಪ ಅವರಾಗಿರ್ಬೋದು, ನಮ್ಮ ಬಾಳಪ್ಪ ಬೆಳಕೂಡವರಾಗಿರ್ಬೋದು, ಜೊತೆಗೆ ಇನ್ನುಳಿದ ಏನಪ್ಪ ಅಂತಂದ್ರೆ ನಮ್ಮ ಕೃಷಿ ಸಮಾಜದ ರಾಜ್ಯ ಮಟ್ಟದ ಅನೇಕ ಇಲ್ಲಿ ನಮ್ಮ ಏನಪ್ಪ ಅಧಿಕಾರಿಗಳು ಬಂದಿದ್ದರು. ಅವರೆಲ್ಲ ಏನಪ್ಪ ಅಂದ್ರೆ ಇಲ್ಲಿ ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ. ಅದರಲ್ಲೂ ಡಾಕ್ಟರ್ ನಂದಕುಮಾರ್ ಕುಂಚಿಗೆ ಅನ್ನಂಥವರು, ಇವರು ಸಹಿತ ನಮ್ಮ ರೈತ ಸಂಘದ ಅಧ್ಯಕ್ಷ ಚೂನಪ್ಪ ಈಗ ಹೇಳಿದಾಗ ಇವರೆಲ್ಲ ಭಾಗವಹಿಸಿದ್ರು. ಬೆಳೆ ತಜ್ಞ ಎನ್ ಮಲಾಮಡಿ ಅರಿಶಿನ ಬೆಳೆ ಹೇಗೆ ಬೆಳಿಬೇಕು ಅನ್ನೋದ್ರ ಬಗ್ಗೆ ಮಾತಾಡಿದರು. ಅದೇ ಕಾಲಕ್ಕೆ ನಮ್ಮ ತೋಟಗಾರಿಕೆ ವಿಶ್ವವಿದ್ಯಾಲಯದ ಶಶಿಧರ್ ದೊಡಮನಿಯವರು, ಸಚಿನ್ ಕುಮಾರ್ ನಂದಿಮಠ ಅವರು, ರಾಘವೇಂದ್ರ KS VD ಗಸ್ತಿ ಇವರೆಲ್ಲ ಸಹಿತ ಉಪನ್ಯಾಸ ನೀಡಿದರು.